ನಮ್ಮ ಫೌಂಡೇಶನ್ನ ಮೇಲಿನ ಅಭಿಮಾನದಿಂದ ಕಲಾವಿದರಿಗೆ ಮಾಡುವ ಸೇವೆಯನ್ನು ಗಮನಿಸಿ ಅವರ ಇಡೀ ಸಮಯವನ್ನು ನಮಗೋಸ್ಕರ ಅವರು ನಮಗೆ ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಎಲ್ಲ ಕಲಾಭಿಮಾನಿಗಳ ಪರವಾಗಿ ನಾನು ಬಯಸ್ತಾ ಇದ್ದೇವೆ. ಕಿಚ್ಚ ಸುದೀಪ್ ರವರಿಗೆ ಹೃತ್ಪೂರ್ವಕವಾದ ಸ್ವಾಗತ. ಜೋರಾದ ಕೈಚಪ್ಪಾಳೆಯ ಮೂಲಕ ನಮಗೋಸ್ಕರ ಅವರು ನಮಗೆ ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಎಲ್ಲ ಕಲಾಭಿಮಾನಿಗಳ ಪರವಾಗಿ ನಾನು ಬಯಸ್ತಾ ಇದ್ದೇವೆ. ಕಿಚ್ಚ ಸುದೀಪ್ ರವರಿಗೆ ಹೃತ್ಪೂರ್ವಕವಾದ ಸ್ವಾಗತ. ಜೋರಾದ ಕೈಚಪ್ಪಾಳೆಯ ಮೂಲಕ ಅವರಿಗೆ ಸ್ವಾಗತವನ್ನು ಕೋರೋಣ. ದಯವಿಟ್ಟು ಅವರನ್ನು ನಮ್ಮ ಫೌಂಡೇಶನ್ನ ವಾಲಂಟಿಯರ್ಸ್ಗಳು ಒಳಗೆ ಅವರನ್ನು ಕರ್ಕೊಂಡು ಬನ್ನಿ. ಕಿಚ್ಚ ಸುದೀಪ್ ಮೇರಿನ ಮೋಕೆಡೆ ಎದುಕೊಣಗ ಸೇರಿರುವಂತಹ ಎಲ್ಲ ಜೋರಾಗಿರುವಂತಹ ಚಪ್ಪಾಳೆಯೊಂದಿಗೆ ಅತ್ಯಂತ ಪ್ರೀತಿಯಿಂದ ನಾವೆಲ್ಲರೂ ನಿರೀಕ್ಷೆಯಿಂದ ಕಾಯ್ತಾ ಇರುವಂತಹ ನಮ್ಮ ನೆಚ್ಚಿನ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ. ಕಿಚ್ಚ ಸುದೀಪ್ ಅವರು ವೇದಿಕೆಗೆ ಬಂದಾಯ್ತು. ಚಪ್ಪಾಳೆ ಸದ್ಯನ್ನ ಈಗ ಅವ್ರು ಕಾಣ್ತಾರೆ. ಹಾಗಾಗಿ ನಿಮ್ಮ ಪ್ರೀತಿಯನ್ನ ಕಿಚ್ಚನಿಗೆ ತೋರಿಸುವಂತಹ ಸಂದರ್ಭ. ನನ್ನ 3, 2, 1 ಕೌಂಟನ ಆಧಾರದ ಮೇಲೆಗೆ 3, 2, 1 ನಾವು ಸುಮಾರು 1 ವರ್ಷಗಳಿಂದ ಕಾತರದಿಂದ ಕಾಯ್ತಾ ಇದ್ದಂತಹ ನಮ್ಮ ನೆಚ್ಚಿನ ನಮ್ಮ ಪ್ರೀತಿಯ ಗೌರವಾನ್ವಿತ ಕಿಚ್ಚ ಸುದೀಪನ ಯಾವಾಗ ವೇದಿಕೆಗೆ ಬರ್ತಾರೆ ಅನ್ನುವಂಥದ್ದು ನಮ್ಮೆಲ್ಲರ ಕಣ್ಣುಗಳು ಕಾಯ್ತಾ ಇದ್ವು. ಆದರೆ ನಮ್ಮ ಕಣ್ಣಿಗೆ ರಸದ ಔತಣದ ರೀತಿಯಲ್ಲಿ ವೇದಿಕೆಯಲ್ಲಿ ರಾರಾಜಿಸ್ತಿರುವಂತಹ ನಮ್ಮೆಲ್ಲರ ಹೆಮ್ಮೆಯ ಪ್ರೀತಿಯ ಹೃದಯ ಎಂಬಂತಹ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪನೆಗೊಂಡಂತಹ ನಮ್ಮ ನೆಚ್ಚಿನ ಕಿಚ್ಚ ಸುದೀಪ್ ಅಣ್ಣನಿಗೆ ಬರಲಿ ಒಮ್ಮೆ ಜೋರಾಗಿರುವಂತಹ ಚಪ್ಪಾಳೆ. ನಾನು ಹೆಮ್ಮೆ ಪಡುವಂತಹ ವಿಚಾರ ಏನು ಅಂತ ಹೇಳಿದ್ರೆ, ಕಿಚ್ಚ ಸುದೀಪನ್ನ ನಮ್ಮ ತುಳುನಾಡಿನ ಒಬ್ಬ ತುಳುವ ಅನ್ನೋದು. ಯಾಕಂದ್ರೆ ಕಿಚ್ಚ ಸುದೀಪ್ ಅವರ ತಾಯಿ ನಮ್ಮ ತುಳುನಾಡಿನವರು. 5 ವರ್ಷದ ಹಿಂದೆ ನಾನೊಂದು ಕಾರ್ಯಕ್ರಮದಲ್ಲಿ ನಿರೂಪಣೆ ಮಾಡಿದಾಗ
ಸುದೀಪ್ ಅಣ್ಣನಿಗೆ ತುಳು ಅರ್ಥ ಆಗೋದಿಲ್ಲ ಅಂತೇಳಿ ನಾನು ಏನೇನೋ ಮಾತಾಡಿದೆ. ಆದರೆ ಆ ತುಳುವನ್ನ ಎಲೆ ಎಲೆಯಾಗಿ ಬಿಡಿಸಿ ನನ್ನ ಎದುರು ಇಟ್ಟಿದ್ರು ಸುದೀಪ್ ಅಣ್ಣ. ಆದರೆ ಇವತ್ತು ಈ ಪಟ್ಲಾ ಸತೀಶ್ ಶೆಟ್ರ ಈ ಸುಂದರವಾಗಿರುವಂತಹ ಕಾರ್ಯಕ್ರಮದಲ್ಲಿ ಯಕ್ಷಧ್ರುವ ಯಾವ ರೀತಿ ಬಾಣ್ನಲ್ಲಿ ಮಿಣುಕ್ತಾ ಇದೆಯೋ ಅದೇ ರೀತಿ ವೇದಿಕೆಯಲ್ಲಿ ಪ್ರಜ್ವಲಿಸ್ತಾ ಇರುವಂತಹ ಅನರ್ಘ್ಯ ರತ್ನ ಕಿಚ್ಚ ಸುದೀಪ್ ಅಣ್ಣನಿಗೆ ತುಳುನಾಡಿನ ತುಳುವರು ಮನಪೂರ್ವಕವಾಗಿ ಕೊಡುವಂತಹ ಮತ್ತೊಂದು ಚಪ್ಪಾಳೆಯನ್ನ ಯಾಚಿಸ್ತಾ, ಕನ್ನಡ, ಹಿಂದಿ, ತಮಿಳ್, ತೆಲುಗು ನಟನಾಗಿ, ನಿರ್ದೇಶಕನಾಗಿ, ನಿರ್ಮಾಪಕನಾಗಿ, ನಿರೂಪಕನಾಗಿ, ಟಿವಿ ಪ್ರೆಸೆಂಟರ್ ಆಗಿ, ಗಾಯನಕ್ಕೂ ಸೈ ಎನ್ಸ್ಕೊಂಡಂತಹ ನಮ್ಮ ನೆಚ್ಚಿನ ಕಿಚ್ಚ ಸುದೀಪ್ ಅವರು ವೇದಿಕೆಗೆ ಬಂದಾಯಿತು. ಕಿಚ್ಚ ಸುದೀಪ್ ಅವರ ನೋಡ್ತಾ ಇರುವಂತಹ ನಮ್ಮ ಕಣಗಳ ಸ್ಪರ್ಶ ಒಂದೆಡೆ ಅಂತ ಆದ್ರೆ ಅವರನ್ನು ನೋಡಿ ಹುಚ್ಚೆದ್ದು ಕುಣಿಯುವಂತಹ ಮನಸ್ಸು ಮತ್ತೊಂದೆಡೆ. ಅದೇ ರೀತಿ ಕಿಚ್ಚನಾಗಿ ಯಾವ ರೀತಿ ಸ್ವಾತಿ ಮುತ್ತಿನ ಮಳೆಹಣೆ ಸ್ವಾತಿ ಮುತ್ತನ್ನು ಹೊರಗಡೆ ನೀಡುತ್ತೋ ಅದೇ ರೀತಿ ಸ್ವಾತಿ ಮುತ್ತಾಗಿ ವೇದಿಕೆಯಲ್ಲಿ ಎಷ್ಟೋ ಜನ ಕಾಯ್ತಿರುವಂಥದ್ದು ಮೈ ಆಟೋಗ್ರಾಫ್ ಅನ್ನುವಂಥ ಸುದೀಪನ ಆಟೋಗ್ರಾಫ್ ಅನ್ನು ಪಡಿಬೇಕು ಅಂತೇಳಿ. ಅವರ ಆಟೋಗ್ರಾಫ್ ಅನ್ನು ಪಡೆದು ನಾವೆಲ್ಲರೂ ಮನೆ ಕೊಂಡಾದಾಗ ನಮ್ಮ ಮನೆನೇ ಆಗೋದು ಅದು ಶಾಂತಿ ನಿವಾಸ. ಮುಸ್ಸಂಜೆಯ ಈ ವೇಳೆಯಲ್ಲಿ ಮುಸ್ಸಂಜೆಯ ಮಾತು ಕಿಚ್ಚನ ಬಾಯಲ್ಲಿ ಕೇಳಬೇಕು ಅಂತೇಳಿ ನಾವು ನಿರೀಕ್ಷೆಯಿಂದ ಕಾಯ್ತಾ ಇದ್ದೀವಿ. ವೀರ ಮದಕರಿಯಾಗಿ, ವಿಷ್ಣುವರ್ಧನನಾಗಿ, ಕೆಂಪೇಗೌಡನಾಗಿ ವೇದಿಕೆಯಲ್ಲಿ ಈಗ ಮಾಣಿಕ್ಯವಾಗಿ ಹೊಳಿತಾ ಇದ್ದಾರೆ ನಮ್ಮ ಕಿಚ್ಚ ಸುದೀಪ್ ಅವರು. ಆ ರಣ್ಣ ಕೋಟಿಗೆ ಒಬ್ಬ ಆಗಿರುವಂತಹ ಕಿಚ್ಚ ಸುದೀಪ್ ಅವರು ಹೆಬ್ಬುಳಿಯಾಗಿ ಗರ್ಜಿಸುವಂತಹ ವೇಳೆ ಇನ್ನೇನೆ ಕ್ಷಣಗಣನೆಯಲ್ಲಿದೆ. ಹಾಗಾಗಿ ಮತ್ತೊಮ್ಮೆ ಅತ್ಯಂತ ಪ್ರೀತಿಯಿಂದ ನನ್ನ ಪ್ರೀತಿಯ ಅಭಿನಯ ಚಕ್ರವರ್ತಿಗೆ ಇದು ಎರಡೂ ಕೈಗಳನ್ನ ಜೋಡಿಸ್ತಾ ಪ್ರೀತಿಯಿಂದ ನೀಡುವಂತಹ ನಮಸ್ಕಾರ, ಸ್ವಾಗತ, ಸುಸ್ವಾಗತ. ಬಂಧುಗಳೇ, ಕಿಚ್ಚ ಸುದೀಪ್ ರವರು ನಮ್ಮ ಯಕ್ಷಗಾನ ಕಲೆಯ ಮೇಲಿನ, ನಮ್ಮ ತುಳುನಾಡಿನ ಎಲ್ಲ ಕಲೆಯ ಮೇಲಿನ ಅಭಿಮಾನದಿಂದ ಬಹಳ ಪ್ರೀತಿಪೂರ್ವಕವಾಗಿ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿದ್ದವರನ್ನು ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತಿಸುತ್ತಾ, ತುಳುನಾಡಿನ ತುಳುವರ ಪರವಾಗಿ ನೀವು ಪ್ರೀತಿಯಿಂದ ಸ್ವೀಕರಿಸ್ತೀರಿ ಅನ್ನುವಂತಹ ನುಡಿಮುತ್ತುಗಳನ್ನು ಅರ್ಪಿಸ್ತಾ ಈ ಕಷ್ಟದ ಕೆಲಸವನ್ನು ನಮಗೆ ಸಮರ್ಪಿಸಿರೋ ಕಾರಣ ಇದನ್ನು ಮಾಡಬೇಕಾಗಿರೋ ನನ್ನ ಜವಾಬ್ದಾರಿ. ತುಳುನಾಡಿನ ತುಳುವರು ಇದನ್ನು ಒಪ್ಪಿ ಚಪ್ಪಾಳೆ ಸಮ್ಮತಿಯನ್ನು ಕೊಡ್ತೀರಿ ಅನ್ನುವಂಥದ್ದು ನಮ್ಗೆ ಗೊತ್ತೇ ಇದೆ. ಇದು ಸುದೀಪ್ ಅಣ್ಣನಿಗೆ ಮಾಡುವಂತಹ ಗೌರವ ಅಂತ ಹೇಳೋಕ್ಕಿಂತ ಜಾಸ್ತಿ ನಮ್ಮ ತುಳುನಾಡಿನ ಒಬ್ಬ ಹೆಮ್ಮೆಯ ತುಳುವಣಿಗೆ ಮಾಡುವಂತಹ ಸನ್ಮಾನ ಅಂತ ಹೇಳಿಕೆ ನಾನು ಇಚ್ಛಿಸ್ತೀನಿ. 1000 ಕಣ್ಗಳು ಒಟ್ಟಾಗಿ ನಿಮ್ಮ ಮೊಬೈಲ್ನ ಫ್ಲಾಶ್ ಆನ್ನ ಜೊತೆಗೆ ವೇದಿಕೆಯ ಪೀಠವನ್ನ ಅಲಂಕರಿಸುವಂತಹ ನಮ್ಮ ನೆಚ್ಚಿನ ಅಭಿನಯ ಚಕ್ರವರ್ತಿಗೆ ಮಾಡೋಣ ಪ್ರೀತಿಯ ಸನ್ಮಾನ ಗೌರವ ಕಿಚ್ಚ ಸುದೀಪ್ರಿಗೆ. ತುಳುನಾಡದ ತುಳುವನ ಮನಸ್ಸು ಬಂಗಾರದ ಉಡಲು ಪನ್ಪಿನಿಗೆ ಸಾಕ್ಷಿ ವೇದಿಕೆ ನಮ್ಮ ತೂತ ಸಾಧನೆ ಮಲ್ತಿನಂಚಿನ ಸಾಧಕೆ ದೇವೇರು ಕೊಡ್ತಿನ ರಡ್ಡು ಕೈಟ್ ಕಾರಣ ವೈಪಂದೆ ಆ ರಡ್ಡು ಕೈಟ್ ತಾಟಿನ ಬೊಟ್ಟುವೆಗೆ ಆಯನ ಪುಗೇಲ್ನ ಬೊಟ್ಟುದು ಆಯಗ ಪ್ರಶಂಸೆ ಕೊರ್ಪೆಗೆ ಜಿಂಜಿ ಮನಸ್ಸದ ಆಶೀರ್ವಾದ ಕೊರ್ಪನವರು ತುಳುವೆ ಮಾತ್ರ. ನಮ್ಮ ನೆಚ್ಚಿನ ಸುದೀಪನ್ನ ಬೆನ್ನನ್ನು ತಟ್ಟಿ ಪ್ರೋತ್ಸಾಹಿಸ್ತಾರೆ, ಆಶೀರ್ವಾದದ ನುಡಿಮುತ್ತುಗಳನ್ನ ಕೊಡ್ತಾರೆ. ಹೇಗಿದ್ದೀರಿ? ವೇದಿಕೆ ಮೇಲಿರುವಂಥ ಎಲ್ಲ ಹಿರಿಯರಿಗೆ, ಗೆಳೆಯರಿಗೆ ನಮಸ್ಕಾರ ಹೇಳ್ತಾ, ನಿಮ್ಮೆಲ್ಲರಿಗೂ ನಮಸ್ತೆ ಹೇಳ್ತಾ,
ಇವರು ಅವಾಗಿಂದ ನಮ್ಮ ತುಳುನಾಡಿಗೆ ಅಂದ್ಬಿಟ್ಟು ನಮ್ಮನ್ನು ಹೊರಗಡೆಯವ್ರು ಮಾಡ್ತಾ ಇದ್ದಾರೆ. ತುಳುನಾಡು ನಮ್ಮ ಕರ್ನಾಟಕದಲ್ಲಿದೆ, ಕರ್ನಾಟಕ ನಮ್ಮ ಹೃದಯದಲ್ಲಿ ತಾನೇ ಇದೆ. ಒಂದು ಮಾತು ಮಧ್ಯದಲ್ಲಿ ಹೇಳಿದ್ರು, ನಾವು ಅರ್ಧ ಈ ಕಡೆಯವರು ಅಂತ. ನೋಡಿ, ನಮ್ಮ ಅಪ್ಪಂಗೆ ಕರ್ನಾಟಕದೆಲ್ಲ ಹೋಗಿ ಹೋಗಿ ಇಲ್ಲಿನ ಹುಡುಗಿನೇ ಇಷ್ಟ ಆಗಿದ್ದು. ಪ್ರತಿಯೊಂದು ಸಾರಿ ಇಲ್ಲಿಗೆ ಕರೆದಾಗ ಬಹಳ ಖುಷಿಯಾಗೋದೇನಕ್ಕಂದರೆ, ಒಂದು ನನಗೆ ಈ ಊರ ಬಗ್ಗೆ, ಈ ನಾಡಿನ ಬಗ್ಗೆ ಗೊತ್ತಿರೋದು, ತುಳು ಜನಗಳ ಬಗ್ಗೆ ಗೊತ್ತಿರೋದೇನೆಂದರೆ ಸಿಕ್ಕಾಪಟ್ಟೆ ಸ್ವಾಭಿಮಾನಿಗಳಂತ. ಸೊ ಬಹಳ ಈಸಿಯಾಗಿ ತಾವು ಯಾರನ್ನೂ ಇಷ್ಟಪಡಲ್ಲ ಅಂತ ಬಹಳ ಚೆನ್ನಾಗಿ ಗೊತ್ತು. ಅಂಥದ್ರಲ್ಲಿ ನಿಮ್ಮ ಮನಸ್ಸುಗಳಲ್ಲಿ ಎಲ್ಲೋ ಒಂದು ಚಿಕ್ಕ ಜಾಗ ನಮಗೆ ಕೊಟ್ಟಿದ್ದೀರ ಅಂದರೆ, ತಾವೇನು ಆ ಒಂದು ನನಗೆ ಕೂತ್ಕೊಳ್ಳೋಕ್ಕೆ ಹಾಕಂಥ ಒಂದು ಪೀಠ ಇರ್ಬೋದು, ಅದಕ್ಕಿಂತ ಬಹಳ ದೊಡ್ಡ ಸ್ಥಾನ ನಿಮ್ಮ ಮನಸ್ಸಲ್ಲಿ ಕೊಟ್ಟಿದ್ದಕ್ಕೆ ನನಗೆ ಅದು ಯಾವುದು ಬೇಡಿ. ಆ್ಯಂಡ್ ಇಲ್ಲಿ ನಿಮ್ಮ ಒಂದು ಗೌರವ ನಾನು ಸ್ವೀಕರಿಸಿಲ್ಲ ಅಂತ ಅಂದ್ಕೊಂಬೇಡಿ. ನನಗೆ ಹೋದಲ್ಲಿ ಏನಾದರೂ ಸ್ವೀಕಾರ ಮಾಡಿದಾಗ ಏನಾಗುತ್ತೆ, ಎಲ್ಲೋ ಒಂದು ಕಡೆ ಅದಕ್ಕೋಸ್ಕರ ಬಂದೆ ಅಂತ ಅನಿಸುತ್ತೆ. ನನಗೆ ಅದು ಬೇಡಿ. ನಾನು ಬಂದಿದ್ದು ಕೇವಲ ನನ್ನ ಸ್ನೇಹಿತರಿಗೋಸ್ಕರ, ಇಲ್ಲಿ ನಡೀತಾ ಇರೋವಂಥ ಬಹಳ ಒಳ್ಳೆಯ ಕೆಲಸಕ್ಕಾಗಿ ಹಾಗೂ ನಿಮಗಾಗಿ, ನೀವು ನಮ್ಮಲ್ಲಿಟ್ಟಿರೋ ಪ್ರೀತಿಗಾಗಿ, ಅಷ್ಟೇ, ಬೇರೆ ಏನೂ ಇಲ್ಲ. ಇದ್ರ ಮೇಲೆ ನನ್ನ ತಾಯಿ ತುಂಬ ಚೆನ್ನಾಗಿ ತುಳು ಮಾತಾಡ್ತಾರೆ. ಒಂದು ದಿವಸ ಅವ್ರನ್ನ ಕಳಿಸ್ಕೊಡ್ತೀನಿ, ನೀವು ಕೇಳಿ. ನಾನೇ ಮಾತಾಡ್ತಾ ಇದ್ದೀನಿ ಅಂದ್ಕೊಂಡು ನನಗೆ ಬೇರೆ ಏನು ಹೇಳ್ಕೊಟ್ಟಿಲ್ಲ. ಎಂಚಿನ ಮಾರರೆ ಉಣಸಾಂಡ ಇಷ್ಟು ಹೇಳ್ಕೊಟ್ಟಿದ್ರು ನನಗೆ. ಯಾಕಂದರೆ ಬಂದವರಿಗೆ, ಅತಿಥಿಗಳಿಗೆ ಕೆಲವು ಮಾತಾಡೋದಕ್ಕೋಸ್ಕರ ಹೇಳ್ಕೊಟ್ಟಿದ್ರು. ಇನ್ನು ಸುಮಾರು ಒಂದು 22 ವರ್ಷದ ಸ್ನೇಹಿತರು ನನಗೆ, ಪ್ರವೀಣ್ ಶೆಟ್ಟರು. ಅವ್ರು ಸಿಕ್ಕಿದಾಗೆಲ್ಲ ನಮಗೆ ದುಬೈಲಿ ಸಿಗ್ತಾಯಿದ್ರು. ಸೊ ನಮಗೆ ತುಳು ಹೇಳಿಕೊಟ್ಟಿಲ್ಲ ಅವರು. ಪ್ರತಿ ಸಾರಿ ಇತ್ತೀಚಿನ ದಿನಗಳಲ್ಲಿ ಯಾವಾಗಲೂ ಮಂಗಳೂರಿಗೆ ನಾವು ಬಂದು ಹೋಗ್ತಾ ಇದ್ವಿ. ಬಟ್ ಆದರೆ ಇತ್ತೀಚೆಗೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ನಿಮ್ಮವ್ರು ತುಂಬ ಜನ ಬಂದ್ಬಿಟ್ಟು ಕನ್ನಡ ಯಾವುದು ತುಳು ಯಾವುದು ಅಂತ ಗೊತ್ತಾಗ್ತಾ ಇಲ್ಲ ಈಗ. ಖುಷಿಯಾಗೋದು, ಕನ್ನಡ ಚಿತ್ರರಂಗದಲ್ಲಿ ಎಲ್ಲೋ ಒಂದು ಕಡೆ ನಾನು ಇಲ್ಲಿ ಬಂದಾಗೆಲ್ಲ ಒಂದು ಮ್ಯಾಂಗ್ಳೂರು, ಉಡುಪಿ ತುಳು ಚಿತ್ರರಂಗ ಅಂತ ಕೇಳ್ಪಡ್ತಾ ಇದ್ವಿ. ಬಟ್ ಇವಾಗ ಅದು ಅಲ್ಲಿಗೆ ಬಂದು ಅಲ್ಲೂ ಕೂಡ ಎಲ್ಲದು ನಮ್ಮದು ಅಂತ ಹೇಳ್ತಾರೋ ನಿಮ್ಮಗಳಿಗೆ, ನಿಮ್ಮ ಕಲೆಗೆ ನಾನು ಇಲ್ಲಿ ನಿಂತ್ಕೊಂಡು ಅಭಿನಂದಿಸ್ತೀನಿ. ವೇದಿಕೆ ಮೇಲೆ ಅಷ್ಟು ಚೆನ್ನಾಗಿ ನೃತ್ಯ ಮಾಡಿದಂಥ ಎಲ್ಲ ಕಲಾವಿದರಿಗೂ ನಮಗೋಸ್ಕರ ಮಾಡಿದ್ದಕ್ಕೆ ಧನ್ಯವಾದಗಳನ್ನ ಹೇಳ್ತಾ, ಇಬ್ಬರು ಲಾಸ್ಟಲ್ಲಿ ಬಂದರು, ತಿರುಗಿದ್ರು. ಶೆಟ್ರ, ನಾವೇನಾದ್ರು 2 ರೌಂಡ್ ಆ ಥರ ಹೊಡೆದ್ರೆ ನಿಲ್ಲೋದೇ ಇಲ್ಲ ಲೈಫಲ್ಲಿ ಆಮೇಲೆ ಅಲ್ಲ. ಅದು ಗೊತ್ತಿಲ್ಲ ಅದು ಯಾವ ಥರ ಅದು. ಸೊ ಆ ಥರ ಕಲೆ ನಿಮ್ಮಲ್ಲಿ ಮಾತ್ರ ಇರೋದು, ಅದನ್ನು ಓಪನ್ ಆಗಿ ಹೇಳ್ತೀನಿ ನಾನು. ಆ್ಯಂಡ್ ಅಷ್ಟು ಸುತ್ತದ ಮೇಲೂ ಬ್ಯಾಲೆನ್ಸ್ ಆಗಿದ್ರಲ್ಲ ಶೆಟ್ರ, ನೀವು 2 ಗ್ಲಾಸಲ್ಲಿ ಬಿದ್ದೋಗ್ತೀರಾ. ಕಲೆ ಅನ್ನೋದೇನಿದೆ, ನಾವು ನಮ್ಮಲ್ಲಿ ಏನಿದೆ, ನಾವು ಚಿತ್ರರಂಗದಲ್ಲಿರ್ಬೇಕಾದ್ರೆ ಅಭಿನಯ ಚಕ್ರವರ್ತಿ ಅಂತ ಕರಿತೀರಿ, ಬಾದ್ಶಾ ಕರಿತೀರಿ. ಬಟ್ ಒಂದು ಮಾತು ಸತ್ಯ ಹೇಳ್ತೀನಿ, ನಾವು ಸ್ವಲ್ಪ ಹೊರನೋಟಕ್ಕೆ ಹೋಗಿ ಪ್ರತಿಯೊಂದು ಕಡೆ ಹೋದಾಗಲೇ ಗೊತ್ತಾಗೋದು ನಾವಿನ್ನೂ ಎಷ್ಟು ಚಿಕ್ಕವರು ಅಂದ್ಬಿಟ್ಟು. ಆ ಕಲೆ ಮುಂದೆ ನಾವು ಅದೃಷ್ಟಶಾಲಿಗಳು, ನಮಗೊಂದು ಸ್ಥಾನ ಸಿಕ್ತು ಚಿತ್ರರಂಗದಲ್ಲಿ, ಒಂದೇನೋ ಹೆಸರು ಮಾಡಿದ್ವಿ. ಬಟ್ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಈ ಕಲಾವಿದರ ಮುಂದೆ ನಾವು ಬಹಳ ಚಿಕ್ಕವರು. ಅದೃಷ್ಟ ಚೆನ್ನಾಗಿತ್ತು ಅಷ್ಟೇ. ಕರೆದಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತಾ, ಈಗ ಅಲ್ಲಿ ವೇದಿಕೆ ಮೇಲೆ ಕೂತ್ಕೊಂಡು ಈ ಪುಸ್ತಕ ನೋಡ್ತಾ ಇದ್ದೆ. ಸ್ವಲ್ಪ ಗೊತ್ತಿತ್ತು ನನಗೆ, ಮನೆಗೆ ಬಂದಾಗ ಹೇಳಿದರು, ಇಲ್ಲ ನನ್ನ ಸ್ನೇಹಿತರು ಮಿಕ್ಕಿದವ್ರು ಇಲ್ಲಿ ಬಂದಾಗ ಹೇಳ್ತಾಯಿದ್ರು. ಎಷ್ಟು ಅದ್ಭುತವಾಗಿದೆ ನೋಡಿ ಈ ಬುಕ್ಲೆಟ್. ಎಷ್ಟು ಸಾಧನೆಗಳು.
ಇದಕ್ಕೆ ಬಹಳ ದೊಡ್ಡ ಮನಸ್ಸು ಬೇಕು. ಹಾಗೆಯೇ ಇಲ್ಲಿ ಒಳಗಡೆ ಹೋಗ್ತಾ ಇದ್ರೆ ಡೊನೇಟ್ ಮಾಡಿರೋರ್ದು ಫೋಟೋಗಳು ಹಾಕಿದ್ದಾರೆ. ಜೀವನದಲ್ಲಿ ಬರೀ ದುಡಿಯೋದು ಮಾತ್ರ ಅಲ್ಲ, ಇದಿಷ್ಟು ಮಾಡಬೇಕಾದದ್ದನ್ನು ತಾವೆಲ್ಲರೂ ಮಾಡಿದಿರಿ. ಗ್ರೇಟ್ ಸರ್, ಐ ಹ್ಯಾವ್ ನೋ ವರ್ಡ್ಸ್. 8 ವರ್ಷದಲ್ಲಿ 11.5 ಕೋಟಿ ವರ್ತ್ ಪ್ರಾಜೆಕ್ಟ್ಸ್ ಅಂದರೆ ದಿಸ್ ಇಸ್ ವೆರಿ ಹ್ಯೂಜ್. ಪ್ರತಿಯೊಂದಕ್ಕೂ ಒಂದು ಸೋಷಿಯಲ್ ವರ್ಕ್. ನಾನಿಲ್ಲಿ ಬರಬೇಕಾದ್ರೆ ಒಂದು ಕಾರ್ಯಕ್ರಮ ಅಂತ ಹೇಳಿದ್ರು. ಅಫ್ಕೋರ್ಸ್ ಇಲ್ಲಿನ ಸ್ನೇಹಿತರು ಕರೆದ ಮೇಲೆ ಹಿಂದೆ ಮುಂದೆ ನಾನು ನೋಡಿಲ್ಲ, ಬರ್ತೀನಿ. ಬಟ್ ಬರ್ತಾ 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 ಒಳಗಡೆ ಗೇಟ್ ಎಂಟ್ರ್ ಆದಮೇಲೆ ಕಾರ್ಗಳನ್ನ ನೋಡ್ತಾ ಜನಗಳನ್ನ ನೋಡಿದೆ. ಫಸ್ಟಿಗೆ ಅಲ್ಲಿ ಖಾಲಿ ಒಂದು ಚೇರ್ಗಳದಿತ್ತು. ಏನಪ್ಪ ಜನನೇ ಇಲ್ವಾ ಅನ್ಕೊಂಬಿಟ್ಟೆ ಫಸ್ಟು. ಸೈಲೆಂಟಾಗಿ ಇದು ಅಭ್ಯಾಸ ಆಗಿದೆ ನಮಗೂ, ಖಾಲಿ ಥಿಯೇಟ್ರ್ಗಳು ನೋಡೇ ಬೆಳ್ಕೊಂಬಂದಿದ್ದು ನಾವು. ಬರ್ತಾ 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 ಸ್ವಲ್ಪ ಸೌಂಡ್ಗಳು ಸ್ಟಾರ್ಟ್ ಆಯಿತು. ಆಮೇಲೆ ಒಳಗೆ ಬಂದೆ, ನಿಮ್ಮನ್ನು ನೋಡಿದೆ. ಅಯ್ಯೋ ಇಷ್ಟೊಂದು ಜನ ಅನ್ನೋಷ್ಟೊಳಗೆ ವೇದಿಕೆ ನೋಡಿದೆ. ವೇದಿಕೆ ಮೇಲೆ ಇಷ್ಟು ಜನ ಕೂತಿದ್ದಾರಂದರೆ ಅಂಥದ್ರಲ್ಲೂ ಬಹಳ ಸಾಧಕರು, ಬಹಳ ದೊಡ್ಡ ವ್ಯಕ್ತಿಗಳು, ಜೀವನದಲ್ಲಿ ಏನೇನೋ ಮಾಡಿರೋರು, ಇವರೆಲ್ಲ ವೇದಿಕೆಯಲ್ಲಿ ಸೇರಿಸಿದಾರಂದರೆ ಎಂಥ ತೂಕವಾದಂಥ ವೇದಿಕೆ ಇದು. ಆ ವೇದಿಕೆಯಲ್ಲಿ ನನ್ನನ್ನು ಕರೆಸಿ ತಾವೆಲ್ಲ ಕೂರಿಸಿ ಪ್ರೀತಿ ತೋರಿಸಿದ್ದೆ ಬಹಳ ದೊಡ್ಡದು. ಅದ್ರ ಮೇಲೆ ನನಗೆ ಯಾವ ಸನ್ಮಾನ ಬೇಡಿ. ತುಂಬ ಧನ್ಯವಾದ ನನ್ನ ಇಲ್ಲಿ ಕರೆಸಿದ್ದಕ್ಕೆ. ಎಲ್ಲೋ ಒಂದು ಕಡೆ ಬರೀ ನಾವು ನಮ್ಮ ಚಿತ್ರರಂಗ, ನಮ್ಮ ಕಲೆ, ನಮ್ಮ ಹೋರಾಟದಲ್ಲಿರ್ಬೇಕಾದ್ರೆ ಇದನ್ನೆಲ್ಲ ನೋಡೋದಕ್ಕೆ ಬಹಳ ಖುಷಿಯಾಗುತ್ತೆ. ಎಷ್ಟು ಚಂದ ನಮ್ಮ ಊರು ಅಂತ ಅನಿಸುತ್ತೆ ನಮಗೆ. ಆ ಪ್ರೀತಿ ತೋರಿಸಿದ್ದಕ್ಕೆ, ಇಲ್ಲಿ ಕರೆಸಿದ್ದಕ್ಕೆ ಪ್ರತಿಯೊಬ್ಬರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತಾ, ಪಟ್ಲ ಫೌಂಡೇಶನ್ ಇನ್ನಷ್ಟು ದೊಡ್ಡದ ಮಟ್ಟಿಗೆ ಬೆಳೀಲಿ, ಇನ್ನೂ ತುಂಬ ಜನಕ್ಕೆ ಒಂದು ಆಲದ ಮರವಾಗಿ ಆಲ್ರೆಡಿ ನಿಂತಿದ್ದೆ, ಇನ್ನೂ ದೊಡ್ಡದಾಗಿ ಬೆಳೀಲಿ ಅಂತ ಹೇಳ್ತಾ ಕರೆಸಿದ್ದಕ್ಕೆ ಥ್ಯಾಂಕ್ ಯು. ಪ್ರತಿಯೊಬ್ಬರಿಗೂ ಮತ್ತೊಮ್ಮೆ ಥ್ಯಾಂಕ್ ಯು ಹೇಳ್ತಾ, ಪಟ್ಲ ಅವರೇ ಎಲ್ಲಿದ್ದೀರಿ? ಬನ್ನಿ. ಇವರು ನಮ್ಮ ಮನೆಗೆ ಬಂದಾಗ ಭಾಳ ಒಂದು ಸಿಂಪಲಾಗಿ ಒಂದು ಕುರ್ತಾ ಹಾಕೊಂಬಂದರು. ನಮ್ಮ ಆದರ್ಶ್ ಶೆಟ್ಟಿ ಕರ್ಕೊಂಬಂದ್ಬಿಟ್ಟು ನಮ್ಮ ಆದರ್ಶ್ ಶೆಟ್ಟಿಗೆ ಎಲ್ಲಿದ್ದೀರಾ? ಇವರಿಗೆ ಸ್ವಲ್ಪ ನಮ್ಮ ಪ್ರಧಾನಮಂತ್ರಿಯವ್ರ ಥರ ಡ್ರೆಸ್ ಮಾಡೋ ಹುಚ್ಚು. ಅವ್ರ ಥರ ಆಗಬೇಕು ಅಂತ ಏನೋ ಕನಸಿರ್ಬೇಕೇನೋ ಗೊತ್ತಿಲ್ಲ, ಹೋದಲ್ಲೆಲ್ಲ ಹೀಗೆ ಇರ್ತಾರೆ. ಇವರೊಟ್ಟಿಗೆ ಇವ್ರು ಬಂದಾಗ ನಾನು ಬಹುಶಃ ಯಾರೋ ಫ್ರೆಂಡ್ ಇರಬೇಕು ಅಂತ ಅಂದ್ಕೊಂಡ್ರು. ಆಮೇಲೆ ಅಲ್ಲಿ ಕೂತ ಮೇಲೆ ಇವ್ರ ಕೆಲಸಗಳನ್ನ ಹೇಳ್ತಾ ಇದ್ರು. ಸಡನ್ನಾಗಿ ನನಗೆ ಅನಿಸಿದ್ದು, ನೀವು ಯಾಕ್ರಿ ಇಷ್ಟೊಂದು ಬಟ್ಟೆ ಹಾಕೊಂಡಿದ್ದೀರಾ? ಅವ್ರು ಹಾಕೊಬೇಕಲ್ವಾ? ಆ ವ್ಯಕ್ತಿ ಬಗ್ಗೆ ಏನಕ್ಕೆ ಹೇಳಿದೆ ಅಂದರೆ, ಎಷ್ಟು ಸಿಂಪಲ್ಲಾಗಿ ಬಂದಿದ್ರು. ಆಮೇಲೆ ಅವ್ರ ಸಾಧನೆಗಳು ಹೇಳ್ತಾ, ಅವ್ರ ಕೆಲಸಗಳನ್ನ ಹೇಳ್ತಾ ನನಗೆ ಸಡನ್ನಾಗಿ ನೋಡಿ 50 kg ಇಲ್ಲ, ಏನು ನೋಡೋಕ್ಕೆ ಸಿಂಪಲ್ಲಾಗಿ ಮನೆಯಿಂದ ಬಂದು ಒಂದು ಉದ್ಯಮಿ ಕೆಲಸಕ್ಕೆ ಹೋಗಿ ಬರೋರ ಥರ ಇದ್ದಾರೆ. ಆಮೇಲೆ ನೋಡ್ತಾ ಆ ಪುಸ್ತಕ ಓಪನ್ ಮಾಡಿದೆ. ಎಂಥ ಪುಸ್ತಕ ರೀ ಇವರು, ಅದ್ಭುತವಾದಂಥ ಒಂದು ಬುಕ್ ಇವರು. ಇವತ್ತಿಗೆ ಇಷ್ಟೊಂದು ದೊಡ್ಡ ಮನಸ್ಸಿರೋವಂಥ ಸಾಧಕರ ಮುಂದೆ ನಾವು ನಿಂತ್ಕೊಳ್ಳೋದಕ್ಕೆ ಹೆಮ್ಮೆ ಪಡ್ತೀನಿ. ನಿಮ್ಮೆಲ್ಲರೊಟ್ಟಿಗೆ ಕೂತ್ಕೊಳ್ಳೋದಕ್ಕೆ ಹೆಮ್ಮೆ ಪಡ್ತೀನಿ. ಕರೆಸೋದಕ್ಕೆ ಥ್ಯಾಂಕ್ ಯು ಹೇಳ್ತಾ, ಲವ್ ಯು ಆಲ್, ಹ್ಯಾವ್ ಅ ಗ್ರೇಟ್ ಟೈಮ್. ಥ್ಯಾಂಕ್ ಯು. ಬಂಧುಗಳೇ, ಅತ್ಯದ್ಭುತವಾಗಿ ಮಾತಾಡಿದ ಹಾಗೂ ತಮ್ಮನಾಗಿ ನನ್ನನ್ನು ಆಶೀರ್ವದಿಸಿದಂಥ ಸುದೀಪಣ್ಣನಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಸುದೀಪಣ್ಣ, 2 ಮಾತಲ್ಲಿ ಹೇಳ್ತೇನೆ. ಯಕ್ಷಗಾನದ ಕಲಾವಿದರಿಗೋಸ್ಕರ ಸ್ಥಾಪಿಸಿದಂತಹ ಒಂದು ಫೌಂಡೇಶನ್ ಇದು. ಕಲಾವಿದರು ತುಂಬ ಕಷ್ಟ ಅಂತ ಹೇಳಿದ್ರೆ ಒಂದು ಕೂತ್ಕೊಳ್ಳಿಕ್ಕೆ ಮನೆಯೂ ಇರಲಿಲ್ಲ. ನಾನು ಯಕ್ಷಗಾನಕ್ಕೆ ಸೇರಿದಂಥ ಸಂದರ್ಭದಲ್ಲಿ ಕಲಾವಿದರು 1,000 ರೂಪಾಯಿ ಅವರ ಹಾಸ್ಪಿಟಲ್ನ ಬಿಲ್ ಆದರೆ ಅವರಿಗೆ ಕೊಡುವಂಥ ಪರಿಸ್ಥಿತಿ ಇರಲಿಲ್ಲ. ಅಂತಹ ಸಂದರ್ಭದಲ್ಲಿ ನನ್ನ ಅಭಿಮಾನಿ ದೇವರುಗಳನ್ನು, ಇಂತಹ ಮಹಾನ್ ದಾನಿಗಳನ್ನೆಲ್ಲ ಸಂಪರ್ಕಿಸಿ ಅವರ ಕಡೆ ಹೋಗಿ ಇಡೀ ನಮ್ಮ ಈ ಫೌಂಡೇಶನ್ ಯೂನಿಟ್ ಒಂದು 40 ಯೂನಿಟ್ ಇದೆ. ಅಮೇರಿಕಾ, ಸಿಂಗಾಪುರ್, ಲಂಡನ್, ಈ ಥರ ದುಬೈ, ಹೀಗೆ ಅಲ್ಲಿ ಎಲ್ಲ ನನ್ನ ಅಭಿಮಾನಿ ಬಂಧುಗಳಿಂದ ದಾನವನ್ನು ಸಂಗ್ರಹಿಸಿ ಒಂದು 12 ಕೋಟಿ ರೂಪಾಯಿಯವರೆಗೆ ಅವರಿಗೆ ಮನೆ ಕಟ್ಟುವವರಿಗೆ ಮನೆ, ಅವರ ಮಕ್ಕಳ ವಿದ್ಯಾಭ್ಯಾಸ, ಹೀಗೆ ಇನ್ನಿತರ ಅನೇಕ
ಸಾಧ್ಯತೆಗಳನ್ನು ಕೇವಲ ನಾನು ನಿಮಿತ್ತ ಮಾತ್ರ, ಅದು ನನ್ನಿಂದ ಸಾಧ್ಯ ಆಗಿದೆ. ಇವತ್ತು ಅದು ಸಾರ್ಥಕ ಆಯಿತು ಎಂಬುದಾಗಿ ಭಾವಿಸ್ತೇನೆ. ಯಾಕಂತ ಹೇಳಿದ್ರೆ ನಾನು ಅತಿ ಹೆಚ್ಚಾಗಿ ಪ್ರೀತಿಸುವಂಥ ನನ್ನ ನೆಚ್ಚಿನ ನಟ ಕಿಚ್ಚ ಸುದೀಪ್ ರವರು ಬಂದಿದ್ದಾರೆ ಅಂತ ಹೇಳಿದರೆ, ಅವರು ಈ ಕಾರ್ಯಕ್ರಮವನ್ನು ಒಪ್ಪಿ ಬಂದಿದ್ದಾರೆ ಅಂತ ಹೇಳಿದರೆ ಅವರ ಆಶೀರ್ವಾದ ಇದಕ್ಕೆ ಇದ್ದೇ ಎಂಬುದಾಗಿ ಇದರ ಅರ್ಥ. ಬಹಳ ಸಂತೋಷವಾಯ್ತಣ್ಣ. ಈಗ ಮನೆಗಳನ್ನು ಕೊಡುವಂತಹ ಕಾರ್ಯಕ್ರಮ. ಪುರುಷೋತ್ತಮ ಭಂಡಾರಿಗಳಿದ್ದಾರೆ, ನಾಯಕ್ ಸರಪಾಡಿ, ಶರತ್ ಶೆಟ್ಟಿ ತೀರ್ಥಹಳ್ಳಿ, ಸುಕುಮಾರ್ ಬಲ್ಲಾಳ್ರ, ಕುಮಾರ ಪಡ್ರೆ, ಕೊರಗಪ್ಪ ಪೂಜಾರಿ, ವಿಶ್ವನಾಥ ಗೌಡ ಪೊಳಲಿ, ನಿಶ್ಚಿತ್ ಜೋಗಿ, ಉಮೇಶ್ ಪರವ, ದಿನೇಶ ಪಂಬದ, ಜಯಲಕ್ಷ್ಮಿ ರೈ, ಶಶಿಕುಮಾರ ಆಚಾರ್ಯ, ಪ್ರಸಾದ್ ಕುಮಾರ್ ಕಟ್ಟೆ ಹಾಗೂ ಸುರೇಶ್ ಪುರುಷ ದಯವಿಟ್ಟು ವೇದಿಕೆಗೆ ಬಂದು ಪಟ್ಲಾಶ್ರಯ ಯೋಜನೆಯ ಫಲಾನುಭವಿಗಳಾಗಿರುವಂತಹ ತಮಗೆ ಕಿಚ್ಚ ಸುದೀಪ್ ಅವರು ಹಾಗೂ ಕನ್ಯಾನ ಸದಾಶಿವ ಶೆಟ್ಟರು ಚೆಕ್ಕನ್ನು ಹಸ್ತಾಂತರಿಸ್ತಾ ಇದ್ದಾರೆ. ನಮ್ಮ ವೇದಿಕೆಯಲ್ಲಿ ಗೌರವಾನ್ವಿತ ಒಕ್ವಾಡಿ ಪ್ರವೀಣ್ ಶೆಟ್ಟಿ ಅವರು ಕೂಡ ಜೊತೆ ಆಗ್ತಾ ಇದ್ದಾರೆ. ಯಕ್ಷಾಭಿಮಾನಿಲು ಕೊರ್ನಂಚಿನ ಆಶೀರ್ವಾದ ಕಲಾವಿದರ್ನ ಜೀವನದ ಒಂಜಿ ಇಲ್ಲದ ರೂಪದ ಮಹಾನ್ ಆಶೀರ್ವಾದದ ವೇದಿಕೆಡ ಪಟ್ಲಾಶ್ರಯದ ಅಡಿಟ್ ಇಲ್ಲನ ಕೊರ್ಪುನಂಚಿನ ಮಹಾನ್ ದಾನ ವೇದಿಕೆ ನಡ್ತೊಂದುಂಡು. ದಾನಿಲೆಗೆ ಆ ದೇವೇರ್ನ ಆಶೀರ್ವಾದದ ಒಟ್ಟಿಗೂ ಫಲಾನುಭವಿಲೆಗ್ಲ ಆ ಆಶೀರ್ವಾದ ಸದಾ ಕಲ್ಪವೃಕ್ಷದ ರೀತಿಡ್ ಇಪ್ಪಡು ಪನ್ಪಿನವನ ಮಾತೆರ ಆಸೆಯ ನಿಗ್ಲ ತಾಟಿದ ಮಾನದೆ ಕೂಡ ಜೋರಾದ ಬರಡು. ನಾವು ಬಾರಿ ಒಂಜಿ ವರ್ಷದಿಂಚ ತಪಸ್ಸದ ಕನ್ನಡ ಕಾತೊಂದಿತ್ತಿನಂಚಿನ ನಮ್ಮ ಪ್ರೀತಿದ ಕಿಚ್ಚ ಸುದೀಪನ್ನೇ ಬತ್ತಿನವೇ ನಮ್ಮ ಪುಣ್ಯ ಅಂದು ಪನೊಂದು ಕುಡರ ತಾಟಿದ ಮಾನದೊಟ್ಟಿಗೂ ಕಿಚ್ಚ ಸುದೀಪ್ ಮೇರನ್ ಬುಡ್ದು ಕೊರ್ಕ ವಿಶೇಷವಾದ ಕಿಚ್ಚ ಸುದೀಪನ್ನೇ ಈ ಕಾರ್ಯಕ್ರಮ ಬರಡು ಅಂದಾಣಗ ಮಲ್ಲ ಮಟ್ಟಡ್ ಬಾರಿ ಪ್ರೀತಿ ಗೌರವಪೂರ್ವಕವಾದ ಆದರ್ಶನ್ನೇ ಅದು ಪಡು ಗಿರೀಶನ್ನೇ ಅದು ಪಡ ಮಾಮಲ್ಲ ಸಹಕಾರ ನಮ್ಮ ಕೊಡ್ತಿರಕ್ಲಿ ವಿಶೇಷವಾಯಿನಂಚಿನ ಸೊಲ್ಮೇಲಿನ ಸಂದೈತ ಮಂತೊಂದು ಸಭಾ ಕಲಾಪವನ್ನು ಮುಂದುವರಿಸ್ತಾ ಇದ್ದೇವೆ. ಆಕ್ಮೆ ಬಿಲ್ಡಿಂಗ್ ಮೆಟೀರಿಯಲ್ಸ್ ಇದರ